IPLಗೆ ನಾವಿರೋದು ಐಕಾನಿಕ್ ಹೋಟೆಲ್ ತಾಜ್ ಪ್ಯಾಲೇಸ್ ಟವರ್ಸ್ ಅಲ್ಲಿ ಇದೀವಿ. ತಾಜ್ ಪ್ಯಾಲೇಸ್ ಅಲ್ಲಿ ಎರಡಿದೆ, ಒಂದು ತಾಜ್ ಟವರ್ಸ್, ಇನ್ನೊಂದು ತಾಜ್ ಪ್ಯಾಲೇಸ್. ನಾವು DRS ಅಲ್ಲಿ ನಿಮ್ಗೆ ಏನ್ ಹೇಳ್ತೀರಾ, ಕಾಮನ್ ಮ್ಯಾನ್ಗೆ ಆಕ್ಸೆಸ್ ಇಲ್ಲದೆ ಇರುವಂತ ಜಾಗಗಳನ್ನ ತೋರ್ಸಕ್ಕೆ ಇಷ್ಟಪಡ್ತೀವಿ. ನಿಮ್ಗೆ ಜ್ಞಾಪಕ ಇದ್ರೆ ಕೋಲ್ಕತ್ತಾಗ ಹೋದಾಗ ವರ್ಲ್ಡ್ ಕಪ್ ಸೆಮಿಫೈನಲ್ ಕವರ್ ಮಾಡಕ್ ಹೋಗಿದ್ನಲ್ಲ, ಅವಾಗ ಗ್ರೇಟ್ ಈಸ್ಟರ್ನ್ ಹೋಟೆಲ್ ಲಲಿತ್ ಅವ್ರದ್ದು ನಿಮ್ಗೆ ಜ್ಞಾಪಕ ಇದೆಯಲ್ಲ, ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ಸ್ ಬ್ರಿಟಿಷ್ ಟೈಮ್ದು ಅಂತ ಮಾತಾಡ್ತಾ ಇದ್ವಲ್ಲ, ಅದೇ ತರ ಇದು ಕೂಡ ಇಂಡಿಯಾಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ಸ್. 120 ವರ್ಷ ಆಗಿದೆ. ಒರಿಜಿನಲಿ ಬರೀ ದ ತಾಜ್ ಪ್ಯಾಲೇಸ್ ಇತ್ತು, ಇವಾಗ ಟವರ್ಸ್ ನ ಆಡ್ ಮಾಡಿದ್ದಾರೆ. ಟವರ್ಸ್ ಏನ್ ಹೇಳ್ತೀರಾ, ಒಂದ್ ಸ್ವಲ್ಪ ಬಜೆಟ್ ಹೋಟೆಲ್, ಬಟ್ ಅಲ್ಟ್ರಾ ಲಕ್ಸುರಿ ಅಂದ್ರೆ ದ ತಾಜ್ ಪ್ಯಾಲೇಸ್ ಏನ್ ಕ್ಲಾಸ್ ಆಗಿದೆ. ನಾನು ಅಂದ್ರೆ ನಮ್ಮಂತ ಅವರು ತಾಜ್ ಟವರ್ಸ್ ಅಲ್ಲಿ ಇದೀವಿ. ಎಲ್ಲ ದಿಗ್ಗಜ ಇಂಟರ್ನ್ಯಾಷನಲ್ ಪ್ಲೇಯರ್ ಗಳಿಗೆಲ್ಲ ಅಕಾಮಿಡೇಷನ್ ಇದೆ ತಾಜ್ ಪ್ಯಾಲೇಸ್ ಅಲ್ಲಿ. ತಾಜ್ ಪ್ಯಾಲೇಸ್ ಅಲ್ಲಿ ಆಕ್ಸೆಸ್ ರಿಸ್ಟ್ರಿಕ್ಟೆಡ್. ನಿಮ್ಗೆ ಜ್ಞಾಪಕ ಇದ್ರೆ ನಮ್ಮ ಹತ್ರ ಇರೋ ಕೀ ತಗೊಂಡು ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಆಗೋಲ್ಲ, ಓನ್ಲಿ 1 ಫ್ಲೋರ್ಗೆ ಹೋಗೋದು. ಸೊ ಅಲ್ಲಿ ಯಾರು ರೆಸಿಡೆನ್ಸ್ ಇದ್ರೆ ಅವ್ರ ಜೊತೆ ಮಾತ್ರ ಹೋಗೋದು. ನಮ್ ಪುಣ್ಯಕ್ಕೆ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಅಲ್ಲಿದ್ದಾರೆ, ಹಾಗಾಗಿ ಅವರ ದಯೆಯಿಂದ ನಮಗೆ ಇವತ್ತು ಆಕ್ಸೆಸ್ ಸಿಕ್ತು. ಯಾವ ತರ ಇದೆ ಅದನ್ನ ನೋಡಕ್ಕೆ. ಆಮೇಲೆ ನಿಮ್ಗೆ ಜ್ಞಾಪಕ ಇದ್ರೆ 26/11 ಮುಂಬೈ ಅಟ್ಯಾಕ್ ಆಯ್ತಲ್ಲ, ಕಸಬ್ ಇಲ್ಲಿ ಎದುರುಗಡೆ ನನ್ನ ಹೋಟ್ಲ್ ನನ್ನ ರೂಮ್ ಇಂದಾನೆ ಕಾಣುತ್ತೆ, ಗೇಟ್ ವೇ ಆಫ್ ಇಂಡಿಯಾ. ಅಲ್ಲೇ ಅಯ್ಯಪ್ಪ ಬೋಟ್ ಅಲ್ಲಿ ಬಂದಿದ್ದು ಈ ಹೋಟೆಲ್ ನ ಅಟ್ಯಾಕ್ ಮಾಡಿದ್ದು. ನೀವು ಆಲ್ರೆಡಿ ಅದ್ರ ಬಗ್ಗೆ ಸಿನಿಮಾ ಎಲ್ಲ ನೋಡಿರ್ತೀರಾ, ಮೇಜರ್ ಇನ್ನೊಂದು 2-3 ಸಿನಿಮಾಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಆ ಜಾಗ ಇವಾಗ ಯಾವ ತರ ರೆಡಿ ಆಗಿದೆ, ಆಮೇಲೆ ಎಷ್ಟು ಕ್ಲಾಸ್ ಆಗಿದೆ, ಆಂಟಿಕ್ಸ್ ಎಲ್ಲ ಹೆಂಗಿದೆ, ಅದನ್ನ ಒಂಚೂರು ಕವರ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ನೀವು ಕೂಡ ನೋಡಿ ಆನಂದ ಪಡಿ ಅಂತ. ಸೊ ಲೆಟ್ ದ ಜರ್ನಿ ಬಿಗಿನ್. ಫಸ್ಟ್ ಟೈಮ್ ಎಂಟ್ರಿ ಪ್ಯಾಲೇಸ್ ಎಂಟ್ರೆನ್ಸ್ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ವಾವ್, ಹಾ ಅದ್ಭುತವಾಗಿದೆ, ಅಮೋಘವಾಗಿದೆ ನೋಡಿ. ಬನ್ನಿ ನೋಡಿ, ಇಲ್ಲಿ ಪ್ರಿನ್ಸ್ ಪ್ರಸಾದ್ ಇದ್ದಾರಲ್ಲ, ಮೇಷ್ಟ್ರ ಮೂರ್ತಿ ಅಥವಾ ಮಂತ್ರಿ ಮೂರ್ತಿ. ಇವಾಗ ಪ್ರಿನ್ಸ್ ಪ್ರಸಾದ್ ಅವ್ರ ರೂಮ್ಗೆ ಹೋಗ್ತಾ ಇದೀವಿ, ಅವರ ಆಸ್ಥಾನಕ್ಕೆ ಬರ್ತಾ ಇದೀವಿ, ಅವ್ರ ಪ್ಯಾಲೇಸಿಗೆ ಬರ್ತಾ ಇದೀವಿ. ಇವಾಗ ನೀವೆಲ್ಲಿದ್ದೀರಾ ಮೂರ್ತಿಗಳು ಅಂದರೆ, ನಾವು ಸರ್ವೆಂಟ್ ಕ್ವಾರ್ಟರ್ಸಲ್ಲಿದ್ದೀವಿ. ಫೌಂಡರ್ ಆಫ್ ತಾಜ್ ಯಾರು, ಟಾಟಾ ಗ್ರೂಪ್ನ ಹೆಡ್ ಜಮ್ಶೆಡ್ಜಿ ಟಾಟಾ. ವಾವ್, ಬಾಲ್ ರೂಮ್. ವೆಂಕಟೇಶ್ ಅವರೇ, ಬ್ಯಾಟ್ ರೂಮ್ ಇದೆಯಾ, ಬರೀ ಬಾಲ್ ರೂಮಾ? ಓ, ಕೀ ಹಾಕ್ಬೇಕು. ಇಲ್ಲಿ ತನಕ ಮಾತ್ರ ಕಾಮನ್ ಮ್ಯಾನ್ ಎಂಟ್ರಿ. ಓಕೆ, ರೆಸ್ಟೋರೆಂಟಾ? ಅಂದರೆ ವೆಂಕಿಯವ್ರು ಏನು ಹೇಳ್ತಾ ಇರೋದು ಅಂದರೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿದೆ ನಮ್ಮನೆ. ಎಲ್ಲಿದೆ ನಿಮ್ಮನೆ? ಇಂದಿರಾನಗರಲ್ಲಿದೆ. ಆ ಕಾಲದಲ್ಲಿ ನೋಡಿ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ನಿಮಗೆ ಪಾಲ್ಕಿ ನೋಡಿದಿರಲ್ಲ ಮೂವಿಗಳಲ್ಲಿ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದ್ಭುತವಾಗಿದೆ. ನೀವು ಒಂಥರ ಇಲ್ಲಿ ಆಚೆ ಕೂತ್ಕೊಂಡು ಮಾತಾಡೋಕ್ಕೆ ಉಫಿನ ಇದು ಯಾವಿದೆ ಮತ್ತೆ? ಯಾಕೆ ಇಷ್ಟೆಲ್ಲ ಮೈಕೇನೋ? ಓ, ಇಲ್ಲಿದೆಯಲ್ಲ ಕೂತ್ಕೊಳ್ಳೋದು, ಇಲ್ಲಿದೆ. ಬಟ್ ಇಲ್ಲಿ ದೂರ ದೂರ ನಿಂತ್ಕೊಂಡು ಮಾತಾಡಬೇಕು. ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ಲಾಂಡ್ರಿ ಬ್ಯಾಗ್ ಫಾರ್ ಯು ಸಾ. ಇನ್ನೊಂದು ಪೀಸ್ ಆಫ್ ಆರ್ಟ್ ಥರ ಇದೆ ನೋಡಿ. ಅಲ್ಲ ಪ್ರಸಾದ್ ಅವರು, ಈ ಥರ ತಾರತಮ್ಯ ಯಾಕೆ ಮಾಡ್ತಾರೆ? ದಿಸ್ ಈಸ್ ಪ್ರಿನ್ಸ್ ಪ್ರಸಾದ್ಸ್ ಅರಮನೆ. ಅಲ್ಲ ಪ್ರಸಾದ್ ಅವರೇ, ಯಾಕೆ ಈ ಥರ ತಾರತಮ್ಯ ಮಾಡ್ತಾರೆ? ನಾವು ಇವರು ಟ್ರೈನಿಂಗ್ ಮುಗಿಸ್ಕೊಂಡು ಸ್ಟ್ರೇಟ್ ಇವ್ರ ರೂಮ್ಗೆ ಬಂದಿದ್ದೀವಿ. ರಾಯಲ್ ಸುಂದರಂ ಅಂತ ಇವ್ರ ಹೆಸರು. ಏನಿದಕ್ಕೆ ಕರೆಯೋದು? ಚೆಸ್ಟ್ನಟ್ ಏನಂತ ಕರೀತಾರೆ ಅವರು ಅದಕ್ಕೆ? ಸಮಥಿಂಗ್ ದಿ ಕಾಲ್ ಚೆಸ್ಟ್ನಟ್ ವುಡ್ ಕಣೋ. ಓಕೆ, ವುಡ್ ಅದು. ಬಾಲ್ಕನಿ ಇದೆ, ಓವರ್ ಲುಕಿಂಗ್. ಓ, ನೆಟ್ ಹಾಕಿದ್ದಾರೆ ನೋಡಿ.
ಪ್ರಸಾದ್ ಅವ್ರಿಗೆ ಬೇಜಾರಾದರೆ ಜಲ್ಪರಿಗಳನ್ನ ನೋಡ್ಕೊತಾ ಇರ್ತಾರೆ ಇಲ್ಲಿ. ಆಚೆಯಿಂದ ನೋಡಿದ್ವಿ, ಈಗ ಒಳಗಿಂದ ಆಚೆ ನೋಡ್ತಾ ಇದ್ವಿ. ಥ್ಯಾಂಕ್ಸ್ ಟು ಮಿಸ್ಟರ್ ಪ್ರಸಾದ್. ಒಂದು ಎಂಟ್ರಿ ಕೊಟ್ಟಿದ್ದೀವಿ. ಈಗ ನಾವು ಇಲ್ಲಿತ್ತು ಇದರಲ್ಲೂ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ಟವರ್ಸ್ ಎಂಟ್ರೆನ್ಸ್ ಶಾಮಿ ಹತ್ರ. ಬಟ್ ಇಲ್ಲಿ ನೋಡಿದ್ವಿ, ಇಲ್ಲಿ ಕೂಡ ಇದೆ. ಚೆನ್ನಾಗಿದೆ ಕ್ಲಾಸ್ ಅಂದರೆ ರಾಯಲ್ಟಿ. Thank you. ಬಾಲ್ರೂಮ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ಒಳ್ಳೆ ಸಿ ಒಳಗೆ ಇದ್ದಂಗೆ. ಸಿ ದಿಸ್ ಈಸ್ ದ ವ್ಯೂ ಫ್ರಮ್ ದ ಬಾಲ್ ವ್ಯೂ. Morning. This is lobby. Reception. ಇಲ್ಲಿಂದ ಹೀಗೆ ಹೋಗಿ ಇಲ್ಲೆಲ್ಲ ಶಾಪ್ಗಳಿದೆ. ಎಲ್ಲ ಇನ್ಸ್ಪಿರೇಷನಲ್ ಬ್ರ್ಯಾಂಡ್ಸ್. ಇಲ್ಲಿ ಸ್ವಲ್ಪ ಇತಿಹಾಸ ನೋಡ್ಬೋದು ನೀವು, ಯಾರ್ಯಾರು ಬಂದಿದ್ರು ಅಂತ. ಒಬಾಮ, ಹಿಲರಿ ಕ್ಲಿಂಟನ್ ಏನೋ ಇಲ್ಲಿ ಸೈನ್ ಮಾಡ್ದಂಗಿದೆ. ದ ಬಿಗ್ ಬೈ, ಕೇಟ್ ಬ್ಲಾಂಕೆಟ್ ವಿನ್ನಿಂಗ್ ಕ್ರಿಕೆಟ್ ಟೀಮ್ 1983 ವರ್ಲ್ಡ್ ಕಪ್ ನೋಡೋದು. ಶಾರುಖ್ ಖಾನ್ ಆ್ಯಂಡ್ ಕ್ರಿಸ್ ಮಾರ್ಟಿನ್. ಫೇಮಸ್ ಶೆಫ್ಗರ ಸಂಜಯ್ ಕಪೂರ. ಸಾನೆ ಬಾಯ್. ಕುಮಾರಮಂಗಲಂ, ಬಿರ್ಲಾ, ಬ್ಲಿಂಕಿಂಗ್ಟನ್. हेलो हेलो अच्छा अपनी होम लिस्ट आई है उनका नाम प्राणिता है. Golden Dragon. ಇದು ಒನ್ ಆಫ್ ದಿ ಡೈನಿಂಗ್ ಪ್ಲೇಸಸ್. ಏನು ಅವಾರ್ಡ್ ಕೊಟ್ಟಿದ್ದಾರೆ, 5 ಸ್ಟಾರ್ ಲಕ್ಸುರಿ ಕ್ಯಾಟಗರಿ. ಯಾಕೆ ಅವಾರ್ಡ್? ತಾಜ್ ಗಿಫ್ಟ್ ಹ್ಯಾಂಪರ್ ನೋಡಿ ಹೇಗಿದೆ ಅಂತ. ಆಮ್ರಪಾಲಿ ಅಂತ ಬ್ರ್ಯಾಂಡ್ ಅವ್ರದ್ದಿದೆ ಶೋರೂಮು. ದಯವಿಟ್ಟು ಈ ಬ್ರ್ಯಾಂಡ್ ಏನೋ ಓದಿ ಜಾತಿ ಅಂತ ಕೇಳಿದ್ರೆ ನಮ್ಮ ಅಭಿಪ್ರಾಯ ಓದಾಗಿ ಬರೀತಿಲ್ಲ ನಮಗೆ. ಟೈಮ್ ಚೆನ್ನಾಗಿದ್ದರೆ ಈ ಟೈಮ್ ಪೀಸ್ ತೊಗೋಬೋದು ನೀವು. ಈ ಥರ ಹರ್ ಸ್ಟೋರಿ ನಾವು ಬಿಲ್ಡ್ ಮಾಡ್ತಾ ಇದ್ದಲ್ಲ JPWPL ಅಲ್ಲಿ. ಇಲ್ಲಿ ನಿಜವಾದ ಹರ್ ಸ್ಟೋರಿ ಅಂತಲೇ ಇದೆ.
ಎಲ್ಲಿದೆ ಈ ಶೋರೂಮ್ ಅಂದರೆ ನೋಡ್ಕೊಳ್ಳಿ. ನಿಮಗೆ ಡೌಟ್ ಬಂದರೆ ಫೋರ್ಟ್ ಇಲ್ಲೇ ಹತ್ರ ಕಲಗಡ ಅಂತ ಜಸ್ಟ್ ಒಂದು ಶೋ ಅವೇ. ಡೆಫಿನೆಟಿವ್ ಕಲೆಕ್ಷನ್ 20th century ಸತೀಶ್ ಇಂದ ಯಾವುದಿಲ್ಲ. ಇದರಲ್ಲಿ ಯಾವ ಮಾರ್ನಿಂಗ್ ಏನು ಲೆಗಸಿ ಇದೆ ಹೋಟ್ಲಿಗೆ ಅಂದರೆ ಅಮೇಝಿಂಗ್ ಆಗಿರೋಂಥ ಲೆಗಸಿ ಇದೆ. ನೋಡಿ ಅಲ್ಲಿ ನಾವು ಸಿತಾರು, ಇಲ್ಲಿ ವೇಣುವಾದನ. ಇದು ಶಾಮಿಯಾನ ರೆಸ್ಟೋರೆಂಟಲ್ಲಿ ತಿಂಡಿ ತುಂಬ ಗಜಿಬಿಜಿ. ಸಂಜೆ ಆಗ್ತಾ ಇದ್ದಂಗೆ ನೆನ್ನೆ ಫಸ್ಟ್ ಟೈಮ್ ಈವ್ನಿಂಗ್ ಇಲ್ಲಿದ್ದೆ. ಇಲ್ಲಿ ಪಿಯಾನೋ ಬಾರಿಸ್ತಾರೆ ಅಂದರೆ ನನಗೆ ಬಾರಿಸ್ಬಿಡ್ತಾರೆ. ಇಲ್ಲಿಂದ ಕಟಾಯಿಸ್ಕೊಳ್ಳೋದು ನಮ್ಮ ರೂಮ್ ಕಡೆಗೆ.